ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಫ್ರೆಂಡ್ಸ್, ಈಗಾಗಲೇ KE ವತಿಯಿಂದ ಏನೊಂದು ನಿನ್ನೆ ಒಂದು ವಿದ್ಯಾರ್ಥಿಗಳಿಗೆ ನಿನ್ನೆ ಆಗಿರ್ಬೋದು ಮತ್ತು ಇವತ್ತಿಂದ BSc ನರ್ಸಿಂಗ್ ಅಡ್ಮಿಷನ್ಸ್ಗೆ ಸಂಬಂಧಿಸಿದಂಥ ಚಾಯ್ಸ್ ಎಂಟ್ರಿಗಳನ್ನು ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಬಿಡಬೇಕಾಗಿತ್ತು. ಆದರೆ ಇನ್ನೂವರೆಗೆ ಕೂಡ KEದವರು ಯಾವುದೇ ಥರದಂತಹ ಲಿಂಕನ್ನು ಆ್ಯಕ್ಟಿವೇಟ್ ಮಾಡಿರುವುದಿಲ್ಲ. ಸೊ ನಾನು ಕೂಡ ಇವಾಗ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ಸರ್ವರ್ ಬ್ಯುಸಿ ಬರ್ತಾಯಿತ್ತು. ಮತ್ತು ಅದರ ಜೊತೆಗೆ ಕೂಡ ಮಾರ್ನಿಂಗಲ್ಲಿ ಕೂಡ ಕಾಲ್ ಮಾಡಿದ್ದೆ. ಸೊ ಈ ರೀತಿಯಾಗಿ ನಮ್ಮಲ್ಲಿ ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳೋಕೆ ಹೋದರೆ AHS ಮತ್ತು BPTಗಳು ಪ್ರಾಬ್ಲಮ್ ಆಗ್ತಾ ಇದ್ದಾವೆ. ನೋ ಯು ಆರ್ ಸ್ಟಾರ್ಟ್ ಫ್ರಮ್ ದಿ ಅಡ್ಮಿಷನ್ CT ಅಡ್ಮಿಷನ್ ಪ್ರೊಸೀಜರ್ ಅಂತ ಬರ್ತಾ ಇದೆ. ಸೊ ಇದಕ್ಕೇನು ಮಾಡಬೇಕು ಅಂತ ಕೇಳಿದಾಗ ಅವರುಗಳು ನಮ್ಮ ಒಂದು CET ನಂಬರನ್ನು ಮತ್ತು ಅಪ್ಲಿಕೇಶನ್ ನಂಬರನ್ನು ಇಸ್ಕೊಂಡು ನಾವು ಅದ್ರ ಬಗ್ಗೆ ನಾವು ಇದನ್ನು ಮಾಡ್ತೀವಿ, ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಗೆ ಸೆಂಡ್ ಮಾಡ್ತೀವಿ ಅಂತ ಹೇಳಿದರು. ಸೊ ಯಾರೆಲ್ಲ ಅಭ್ಯರ್ಥಿಗಳು ಈ ವಿಡಿಯೋ ಕೇಳ್ತಾ ಇದ್ದೀರಿ, ಸೊ ನಿಮ್ಗಳಲ್ಲಿ ಏನಪ್ಪ ಅಂದರೆ ನೀವೆಲ್ಲರೂ ಪ್ರತಿಯೊಬ್ಬರು ಕೂಡ KE ಆಫೀಸ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಸೊ ಅದನ್ನು ನಿಮಗೆ ಅವ್ರು ಏನು ಮಾಡ್ಬೋದು ಅಂದರೆ ಅಪ್ಲಿಕೇಶನ್ ನಂಬರು CET ನಂಬರನ್ನು ಕೇಳ್ಬೋದು. ಅದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡು ಕಾಲ್ ಮಾಡಿ ಕೇಳಿದಾಗ ಅವ್ರು ಕೊಡಿ, ಅವರು ನಿಮಗೆ ಸಾಲ್ವ್ ಮಾಡಿ ಕೊಡ್ತಾರೆ. ಇದು ಒಂದಲ್ಲ ಎರಡಲ್ಲ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ನಮ್ಮ ಒಂದು ಕಾಮೆಂಟ್ಸ್ ಬಾಕ್ಸಲ್ಲಿ ಕೂಡ ಸಿಕ್ಕಾಪಟ್ಟೆ ಕಾಮೆಂಟ್ಗಳು ಬಂದಿದ್ದಾವೆ. ಹಾಗಂತೇಳಿ ನೀವು ಟೆನ್ಷನ್ ತೊಗೊಳ್ಳೋಂಥ ಮತ್ತು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇವತ್ತು ಕೂಡ BSc ನರ್ಸಿಂಗ್ ಜಾಯ್ನ್ ಆಗಿರೋದರಿಂದ ಸ್ವಲ್ಪ ಲೋಡ್ ಜಾಸ್ತಿ ಆಗುತ್ತೆ, ಆ ಒಂದು ಲಿಂಕಿಗೆ ಲೋಡ್ ಜಾಸ್ತಿ ಆಗುತ್ತೆ. ಹೀಗಾಗಿ ಅದು ನಿಮಗೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಮತ್ತು KEದವರು ಟೆಕ್ನಿಕಲಿ ಇನ್ನೂವರೆಗೆ ಅದನ್ನು ಸಾಲ್ವ್ ಮಾಡದೇ ಇರುವುದರಿಂದ ಈ ಥರ ಒಂದು ಇಶ್ಯೂ ಆಗ್ತಾ ಇರುವಂಥದ್ದು. ವರಿ ಅಬೌಟ್, ನೀವು ಎಲ್ಲರೂ ಕೂಡ ಇಂಟಿಮೇಟ್ ಮಾಡಿ KEದವರಿಗೆ ಮಧ್ಯಾಹ್ನ ತನಕ ಇದು ಫ್ರೀ ಆಗ್ಬೋದು ನಿಮಗೆ. ನಾನು ಕೂಡ ಮಾರ್ನಿಂಗ್ ಕಾಲ್ ಮಾಡಿ ಒಂದು ಕಂಪ್ಲೇಂಟನ್ನು ರೈಸ್ ಮಾಡಿದ್ದೀನಿ ಬೇರೆ ನಂಬರಿಂದ. ಓಕೆ, ಬೇರೆ CET ನಂಬರಿಂದ ರೈಸ್ ಮಾಡಿದ್ದೀನಿ, ನೀವು ಕೂಡ ರೈಸ್ ಮಾಡಿ.